ಪ್ರಥಮ PUCಗೆ ಮತ್ತು ಶಿಕ್ಷಣಶಾಸ್ತ್ರ ವಿಷಯದ ಮೊದಲ ತರಗತಿಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸಿ ಪ್ರೀ ಯೂನಿವರ್ಸಿಟಿ ಹಂತಕ್ಕೆ ಬಂದಿದ್ದೀರಿ. ಪ್ರೌಢಶಾಲೆಯ ಬೋಧನೆಯ ವಿಧಾನವೇ ಬೇರೆ, ಕಾಲೇಜು ಹಂತದಲ್ಲಿನ ವಿಧಾನವೇ ಬೇರೆ. ಕಾಲೇಜು ಹಂತದಲ್ಲಿನ ಬೋಧನೆಯನ್ನ ಉಪನ್ಯಾಸ ಅಂತ ಕರೀತೀವಿ. ಹಾಗಾಗಿ ನಿಮ್ಮನ್ನ ಮೊದಲನೇ ತರಗತಿಗೆ ಆಹ್ವಾನಿಸ್ತಾ ನನ್ನ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಶಿಕ್ಷಣ ಅನ್ನೋ ಪದವನ್ನ ಎಲ್ಲರೂ ಕೇಳಿದ್ದಾರೆ ಹಾಗೂ ದೈನಂದಿನ ಬದುಕಿನಲ್ಲಿ ಅದನ್ನ ಎಲ್ಲರೂ ಸಾರಾಸಗಟಾಗಿ ಬಳಸ್ತಾರೆ. ಬಹುತೇಕ ನಿಮ್ಮ ಮನೆಗೆ ಯಾರಾದರೂ ಹಿರಿಯರು ಬಂದ್ರೆ ನೀನು ಏನು ಓದ್ತೀಯಾ ಅಂತ ಹೇಳಿ ಸಹಜವಾಗಿ ಕೇಳ್ತಾರೆ. ಅಲ್ಲಿ ಓದ್ತೀಯಾ ಅಂತ ಹೇಳಿದ್ರೆ ನೀನ್ ಏನ್ ಕಲಿತಾ ಇದೀಯಾ, ಯಾವ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದೀಯಾ ಅಂತ ಅರ್ಥ. ಅದನ್ನೇ ನಾವು ಎಜುಕೇಶನ್ ಅಂತ ಹೇಳಿ ಕರೀತೇವೆ. ಮನುಷ್ಯನಿಗೆ ಮಾತ್ರ ಶಿಕ್ಷಣ ವ್ಯವಸ್ಥೆ ಇದೆ. ಈ ಭೂಮಿಯ ಮೇಲೆ ಅಪಾರ ಸಂಖ್ಯೆಯ ಜೀವರಾಶಿಗಳಿವೆ. ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು. ಆ ಅಪಾರ ಸಂಖ್ಯೆಯ ಜೀವರಾಶಿಗಳಲ್ಲಿ ಪ್ರಾಣಿಗಳು ಶ್ರೇಷ್ಠ. ಆ ಪ್ರಾಣಿಗಳಲ್ಲಿ ಮನುಷ್ಯ ಶ್ರೇಷ್ಠ. ಮಾನವನನ್ನ ಸೃಷ್ಟಿಯ ಕಿರೀಟ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಸಸ್ಯಗಳಿಗೆ, ಪ್ರಾಣಿಗಳಿಗೆ ಕಾನ್ವೆಂಟ್ ಇಲ್ಲ, ಪ್ರೈಮರಿ ಸ್ಕೂಲ್ ಇಲ್ಲ, ಹೈಸ್ಕೂಲ್ ಇಲ್ಲ, ಕಾಲೇಜು ಇಲ್ಲ. ಈ ಎಲ್ಲ ಕಲಿಯುವ ವ್ಯವಸ್ಥೆ ಇರುವುದು ಮನುಷ್ಯನಿಗೆ ಮಾತ್ರ. ಹಾಗಾಗಿ ಮನುಷ್ಯ ಕಲಿಕೆಯ ವರ್ತನೆಯಿಂದ ಬದುಕುವ ಜೀವಿ. ಆದರೆ ಇತರೆ ಪ್ರಾಣಿಗಳಿದ್ದಾವಲ್ಲ, ಅವು ಎಲ್ಲವೂ ಆಹಾರ ಸೇವಿಸ್ತವೆ, ಎಲ್ಲವೂ ನಿದ್ದೆ ಮಾಡ್ತವೆ, ಎಲ್ಲವೂ ಸಂತಾನೋತ್ಪತ್ತಿ ಮಾಡ್ತವೆ, ಎಲ್ಲವೂ ಭಯ ಪಡ್ತವೆ. ಅಂದ್ರೆ ಆಹಾರ, ನಿದ್ರೆ, ಭಯ, ಮೈಥುನ, ಈ ಎಲ್ಲವುಗಳಲ್ಲಿ ಎಲ್ಲ ಪ್ರಾಣಿಗಳು ಸ್ವಾಭಾವಿಕವಾಗಿ ಬದುಕ್ತವೆ. ಆದ್ರೆ ಮನುಷ್ಯ ಮಾತ್ರ ಈ 4 ಅಂಶಗಳಲ್ಲಿ ಪ್ರಾಣಿಗಳಂತೆ ಇದ್ರೂ ಸಹ ಅವನು ಪ್ರಜ್ಞಾಪೂರ್ವಕವಾಗಿ ವರ್ತಿಸ್ತಾನೆ. ಅವನಿಗೆ ಪ್ರಾಣಿಗಳಿಗೆ ಇಲ್ಲದೆ ಇರುವ 2 ವಿಶೇಷ ಸಾಮರ್ಥ್ಯಗಳಿವೆ. ಒಂದು ವಿಚಾರವಂತಿಕೆ, ಮತ್ತೊಂದು ತನ್ನ ವಿಚಾರಗಳನ್ನ ಬರಹದ ರೂಪದಲ್ಲಿ, ಮಾತಿನ ರೂಪದಲ್ಲಿ ಅಭಿವ್ಯಕ್ತಿಸುವಂತ ಸಾಮರ್ಥ್ಯ. ಹಾಗಾಗಿನೇ ಅವನು ಇತರ ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠ ಅಂತ ಹೇಳಿ ಕರೀತಾರೆ. ಮನುಷ್ಯ ಪ್ರಾಣಿಗಳಿಗಿಂತ ಶ್ರೇಷ್ಠ ಯಾಕೆ ಅಂತ ಹೇಳಿದ್ರೆ, ಅವನಿಗೆ ಆಲೋಚನಾ ಸಾಮರ್ಥ್ಯ ಇದೆ. ಆಲೋಚನೆಗಳನ್ನ ಬೇರೆಯವರಿಗೆ ಸಂವಹನ ಮಾಡುವಂತ ಸಾಮರ್ಥ್ಯ ಇದೆ. ಆ ಸಂವಹನ ಸಾಮರ್ಥ್ಯವೇ ಅವನ ಪ್ರಗತಿಗೆ ಕಾರಣ ಆಗ್ತದೆ. ಆ ಕಾರಣಕ್ಕಾಗಿ ಮನುಷ್ಯನ ಅವಶ್ಯಕತೆಗಳು ಕೇವಲ ಆಹಾರ, ಬಟ್ಟೆ, ವಸತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇವು 3 ಮೂಲಭೂತ ಅವಶ್ಯಕತೆಗಳು. ಅವು ಯಾವಾಗ ಅಂತಂದ್ರೆ ಬಹುತೇಕ ಪ್ರಾಚೀನ ಕಾಲದಲ್ಲಿ. ಆಧುನಿಕ ಮಾನವನ ಮೂಲಭೂತ ಅವಶ್ಯಕತೆಗಳು ಕೇವಲ ಆಹಾರ ಅಲ್ಲ, ಕೇವಲ ಬಟ್ಟೆ ಅಲ್ಲ, ಕೇವಲ ವಸತಿ ಅಲ್ಲ. ಆ 3ರ ಜೊತೆಗೆ ಇನ್ನು 3 ಅವಶ್ಯಕತೆಗಳು ಜಾಸ್ತಿ ಆಗಿದೆ. ಏನದ ಅವಶ್ಯಕತೆಗಳು ಅಂತ ಹೇಳಿದ್ರೆ, 4ನೇ ಅವಶ್ಯಕತೆ ಶಿಕ್ಷಣ, 5ನೇ ಅವಶ್ಯಕತೆ ಆರೋಗ್ಯ, 6ನೇ ಅವಶ್ಯಕತೆ ಬಹುತೇಕ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮನರಂಜನೆ. ನಮ್ಮೆಲ್ಲರ ಮನೆಗಳಲ್ಲಿ ಟಿವಿಗಳನ್ನು ತಂದಿಟ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಮನರಂಜನೆ ಬೇಕು. ಹಾಗೆಯೇ ಇವತ್ತು ಕೋವಿಡ್ ಬಂದಾಗ ಎಚ್ಚರ ಆಗಿದ್ದೇವೆ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು, ಬಿಸಿ ನೀರನ್ನು ಕುಡಿಬೇಕು, ಮಾಸ್ಕ್ ಅನ್ನ ಧರಿಸ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಗುಳಿಗೆಗಳನ್ನ ನುಂಗಬೇಕು ಅನ್ನುವಂತಹ ಎಲ್ಲ ಎಚ್ಚರಿಕೆ ಆರೋಗ್ಯದ ಕಾಳಜಿಯಿಂದ ಬಂದಿದೆ. ಇವೆಲ್ಲ ಬಂದದ್ದು ಯಾವುದರಿಂದ ಅಂತ ಹೇಳಿದ್ರೆ, ನಾವು ಶಿಕ್ಷಣವನ್ನ ಪಡೆದಿದ್ದರಿಂದ. ಆದ್ರಿಂದ ಇಂದು ಆಧುನಿಕ ಮಾನವನ ಮೂಲಭೂತ ಅವಶ್ಯಕತೆಯಲ್ಲಿ ಶಿಕ್ಷಣವು ಒಂದು. ಹೌದು, ನಾವೆಲ್ಲರೂ ಬಳಸ್ತೇವೆ ಶಿಕ್ಷಣ ಶಿಕ್ಷಣ ಶಿಕ್ಷಣ. ನಾವು ಮೊದಲನೇ ಅರ್ಥ ಮಾಡ್ಕೋಬೇಕು, ಶಿಕ್ಷಣ ಅಂದ್ರೆ ಏನು.
ಈ ಶಿಕ್ಷಣ ಅಂದ್ರೆ ಏನು ಅಂತ ಪ್ರಶ್ನೆಯನ್ನ ನೀವೇನಾದ್ರು ಒಬ್ಬ ಕವಿ ಕೇಳಿದ್ರೆ ಅವರು ಒಂದು ಉತ್ತರ ಹೇಳ್ತಾರೆ, ವಿಜ್ಞಾನಿ ಕೇಳಿದ್ರೆ ಅವರೊಂದು ಅರ್ಥ ಹೇಳ್ತಾರೆ, ತತ್ವಜ್ಞಾನಿ ಕೇಳಿದ್ರೆ ಅವರೊಂದು ಅರ್ಥ ಹೇಳ್ತಾರೆ, ರಾಜಕಾರಣಿಗಳು ಕೇಳಿದ್ರೆ ಅವರೊಂದು ಅರ್ಥ ಹೇಳ್ತಾರೆ. ಹಾಗಾದ್ರೆ ಶಿಕ್ಷಣ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನ ನಾನು ಈ ತರಗತಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಣ ಅಂದ್ರೆ ಏನು ಅನ್ನೋ ಪ್ರಶ್ನೆಯ ಉತ್ತರವನ್ನ ಕಂಡುಕೊಳ್ಳುವುದಕ್ಕಿಂತ ಮೊದಲು ಶಿಕ್ಷಣ ಅನ್ನೋ ಪದದ ಉತ್ಪತ್ತಿ ಹೇಗಾಯಿತು ಅಂತ ಕೇಳೋಣ. ಹಾಗಾದ್ರೆ ಶಿಕ್ಷಣ ಪದದ ಉತ್ಪತ್ತಿಯಲ್ಲಿ ನಾವು ಶಬ್ದೋತ್ಪತ್ತಿ ಅಂತ ಕರಿತೇವೆ. ಎಟಿಮೋಲಜಿಕಲ್ ಮೀನಿಂಗ್ ಆಫ್ ಎಜುಕೇಶನ್. ಶಿಕ್ಷಣ ಅನ್ನೋ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಎಜುಕೇಶನ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಎಜುಕೇಶನ್ಗೆ ಶಿಕ್ಷಣ ಎನ್ನುವ ಪದ ಸಂವಾದಿಯಾಗಿದೆ, ಸಮಾನಾರ್ಥಕವಾಗಿದೆ. ಹೌದು, ಕನ್ನಡದಲ್ಲಿ ಶಿಕ್ಷಣ ಅಂತ ಕರಿತೀವಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ಎಜುಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಈ ಇಂಗ್ಲಿಷಿನ ಎಜುಕೇಶನ್ ಅನ್ನುವ ಪದ ಯಾವ ಭಾಷೆಯ ಯಾವ ಪದದಿಂದ ಉತ್ಪನ್ನವಾಗಿದೆ ಅನ್ನೋದನ್ನೇ ನಾವು ಶಬ್ದೋತ್ಪತ್ತಿ ಅಂತ ಕರಿತೀವಿ ಅಥವಾ ವ್ಯುತ್ಪತ್ತಿ ಅಂತ ಹೇಳಿ ಕರಿತೀವಿ. ನಾನು ಮುಖ್ಯವಾಗಿ ಎಜುಕೇಶನ್ ಪದದ ಶಬ್ದೋತ್ಪತ್ತಿಯನ್ನು ಹೇಳುವಾಗ 3 ಪರಿಕಲ್ಪನೆಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಜುಕೇಶನ್ ಅನ್ನುವ ಪದ ಎಜುಕೇಟಮ್ ಅನ್ನುವ ಪದದಿಂದ ಬಂದಿದೆ. ಎಜುಕೇಟಮ್ ಅಂತ ಹೇಳಿದ್ರೆ ಟು ಟ್ರೈನ್, ತರಬೇತಿ. ಇನ್ನೊಂದು ಪದ ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತೇವೆ, ಆಕ್ಟ್ ಆಫ್ ಟೀಚಿಂಗ್. ಅದನ್ನೇ ನಾವು ಬೋಧನಾ ಕಾರ್ಯ ಅಂತ ಹೇಳಿ ಕರೀತೇವೆ. 3ನೇ ಅರ್ಥ ಆಕ್ಟ್ ಆಫ್ ಟ್ರೈನಿಂಗ್, ತರಬೇತುಗೊಳಿಸು. ಗಮನಿಸಬೇಕು, ಬೋಧನಾ ಕಾರ್ಯದಲ್ಲಿ ವಿಶೇಷವಾಗಿ ಜ್ಞಾನಕ್ಕೆ ಮಹತ್ವ ಕೊಡ್ತೇವೆ, ಆದರೆ ತರಬೇತಿಯಲ್ಲಿ ಕೌಶಲಗಳ ಕಲಿಕೆಗೆ ವ್ಯಾವಹಾರಿಕ, ವಾಸ್ತವಿಕ, ಪ್ರಾಯೋಗಿಕ ತಿಳುವಳಿಕೆಯನ್ನು ಕೊಡ್ತೇವೆ. ಆದರೆ ಅದು ತರಬೇತಿ ಕೌಶಲತೆಗೆ ಸಂಬಂಧಪಟ್ಟದ್ದು, ಬೋಧನೆ ಹೆಚ್ಚಿನ ಪಾಲು ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಎಜುಕೇಟಮ್ ಅಂತ ಹೇಳಿದ್ರೆ ಟು ಟ್ರೈನ್, ತರಬೇತುಗೊಳಿಸು. ಆಕ್ಟ್ ಆಫ್ ಟೀಚಿಂಗ್, ಬೋಧನಾ ಕಾರ್ಯ. ಹಾಗೆಯೇ ಆಕ್ಟ್ ಆಫ್ ಟ್ರೈನಿಂಗ್, ತರಬೇತಿಯ ಕಾರ್ಯ ಅಂತ ಹೇಳಿ. ಮತ್ತೆ ಪುನಃ ಈ ಎಜುಕೇಟಮ್ ಅನ್ನೋ ಪದವನ್ನೇ ನಾವು ಪದಶಃ ವಿಂಗಡಣೆಯನ್ನು ಮಾಡಿ ನಿಮಗೆ ತಿಳಿಯಪಡಿಸೋದಾದ್ರೆ, ಎಜುಕೇಟಮ್ ಪದದಲ್ಲಿ ಮೊದಲನೇ ಅಕ್ಷರ ಇ. ಇ ಅಂತ ಹೇಳಿದ್ರೆ ಫ್ರಮ್ ಇನ್ಸೈಡ್, ಫ್ರಮ್ ಇನ್ಸೈಡ್. ಡ್ಯೂ ಅಂತ ಹೇಳಿದ್ರೆ ಟು ಲೀಡ್ ಔಟ್, ಟು ಲೀಡ್ ಔಟ್, ಹೊರಗೆ ಸೆಳೆಯುವುದು. ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದೀವಿ, ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸೋದು. ಶಾಲೆಗೆ ಕಳುಹಿಸುವ ಮಕ್ಕಳು ಒಂಥರ ಖಾಲಿ ಡಬ್ಬ ಇದ್ದಾಗೆ, ಎಣ್ಣೆ ಡಬ್ಬ, ಖಾಲಿ ಟಿನ್ ಇದ್ದಾಗೆ. ಅದರಲ್ಲಿ ಶಾಲೆ ಎನ್ನುವ ಆಲಿಕೆಯಲ್ಲಿ ಶಿಕ್ಷಕನು ತನಗಿಚ್ಛೆ ಬಂದಂತಹ ಜ್ಞಾನವನ್ನು ಅದರೊಳಗೆ ತುಂಬುತ್ತಾ ಹೋಗ್ತಾನೆ ಅನ್ನುವಂತ ಅರ್ಥ. ಅದರ ಅರ್ಥ ಏನು? ಶಿಕ್ಷಣ ಅಂದ್ರೆ ಹೊರಗಿನಿಂದ ಜ್ಞಾನವನ್ನ ಮಕ್ಕಳ ತಲೆಗೆ ತುಂಬುವುದು ಅಂತ ಅರ್ಥ. ಆದ್ರೆ ನಿಜವಾದ ಶಿಕ್ಷಣದ ಅರ್ಥ ಹೊರಗಿನಿಂದ ತುಂಬುವುದಲ್ಲ. ಈಗಾಗಲೇ ಮಗುವಿನಲ್ಲಿಯೇ ಅಂತರ್ಗತವಾಗಿ ಇರುವ ಜ್ಞಾನವನ್ನ, ತಿಳುವಳಿಕೆಯನ್ನ ಬಹಿರಂಗಕ್ಕೆ ಎಳೆದು ತರುವುದು, ಬಹಿರಂಗಗೊಳಿಸುವುದು. ಅದರಿಂದ ಮಗುವಿನಲ್ಲಿ ಈಗಾಗಲೇ ಜ್ಞಾನ ಇದೆ. ನಾವು ಬಹಳಷ್ಟು ಜನ ಏನ್ ತಿಳ್ಕೊಂಡಿದೀವಿ, ಮಗು ಅಂತ ಹೇಳಿದ್ರೆ ಅಜ್ಞಾನಿ, ಏನು ತಿಳುವಳಿಕೆ ಇಲ್ಲದ್ದು ಅಂತೀವಿ. ಅದು ತಪ್ಪು. ಮಗು ಅಲ್ಪಜ್ಞಾನ, ಶಿಕ್ಷಕ ಮಹಾಜ್ಞಾನ. ನೀವು ಗಮನಿಸ್ಬೇಕು ಆ ಮಾತನ್ನು. ಹಾಗಾದ್ರೆ ಶಿಕ್ಷಕ ತನ್ನಲ್ಲಿರುವ ಮಹಾಜ್ಞಾನದ ಸಹಾಯದಿಂದ ಮಗುವಿನಲ್ಲಿ ಈಗಾಗಲೇ ಅಡಗಿಕೊಂಡಿರುವ, ಸುಪ್ತವಾಗಿರುವ ಆ ಜ್ಞಾನದ ಶಕ್ತಿಯನ್ನ ಇದೆ ಅಂತ ಗುರುತಿಸಿ ಅವನ ಹೊರಗೆಳೆದು ಮಗುವಿನಿಂದ ಅಭಿವ್ಯಕ್ತಿಗೊಳಿಸುವಂಥದ್ದು ನಿಜವಾದ ಶಿಕ್ಷಣ ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ಫ್ರಮ್ ಇನ್ಸೈಡ್, ಮಗುವಿನ ಅಂತರಂಗದಿಂದ ಜ್ಞಾನವನ್ನ ಹೊರತರುವುದು, ಹೊರಗೆ ಸೆಳೆಯುವುದು ಅಂತ ಕರಿತೀವಿ, ಹೊರಗೆ ಎಳೆಯುವುದು ಅಂತ ಹೇಳಿ ಕರೀತೇವೆ. ಆ ಎಳೆಯುವುದರ ಮೂಲಕ ಅದನ್ನ ಹೊರಗೆ ತರುತ್ತೇವೆ. ಅಂತರಂಗದಲ್ಲಿರುವ
ಸುಪ್ತವಾಗಿ ಅಡಗಿಕೊಂಡಿರುವ ಜ್ಞಾನವನ್ನ ಬಹಿರಂಗಗೊಳಿಸುವುದೇ ಶಿಕ್ಷಣ ಅನ್ನುವಂಥದ್ದು ಈ ಮತ್ತು ಡುಕೋ ಎನ್ನುವುದರ ಅರ್ಥ. ಹಾಗೆಯೇ ಇನ್ನು ಎರಡು ಪದಗಳಿಂದ ಎಜುಕೇಟ್ ಎನ್ನುವ ಪದದಿಂದ, ಎಜುಕೇಶನ್ ಎನ್ನುವ ಪದದಿಂದ ಬಂದಿದೆ ಎನ್ನುವಂಥದ್ದು. ಏನದು? ಎಜುಕೇಟ್ ಎರಡನೇ ಪದ. ಮೊದಲನೇದು ಎಜುಕೇಟ್, ಎರಡನೇದು ಎಜುಕೇಟ್. ಮಕ್ಕಳೇ, ಈ ಎರಡು ಎಜುಕೇಟ್ ಅನ್ನುವ ಪದಗಳನ್ನು ನಾನು ಉಚ್ಚಾರ ಮಾಡ್ತೇನೆ. ಅದರಲ್ಲಿ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇರ್ತದೆ. ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಅದರ ಕಾಗುಣಿತದಲ್ಲಿ ಸ್ಪೆಲ್ಲಿಂಗ್ ನಲ್ಲೂ ವ್ಯತ್ಯಾಸ ಇರುತ್ತೆ. ಮೊದಲನೇದು ಎಜುಕೇಟ್, EDUCARE, ಎಜುಕೇಟ್. ಟು ಬ್ರಿಂಗ್ ಅಪ್, ಟು ಬ್ರಿಂಗ್ ಅಪ್ ಅಂತ ಹೇಳಿದ್ರೆ ಮೇಲಕ್ಕೆ ತಾ. ಬಹುತೇಕ ನಮ್ಮ ಭಗವದ್ಗೀತೆಯಲ್ಲಿ ಈ ಮಾತನ್ನ ಹೇಳ್ತಾರೆ. ಬಿದ್ದಿರುವವರನ್ನ, ಬೀಳುತ್ತಿರುವವರನ್ನ, ಬೀಳುವವರನ್ನ ಮೇಲಕ್ಕೆ ಎತ್ತುವುದೇ ಶಿಕ್ಷಣ ಅಂತ ಹೇಳ್ತೇವೆ, ಧರ್ಮ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಮಕ್ಕಳಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನ ಮೇಲಕ್ಕೆ ಹೊರಗೆ ಬರುವಂತೆ, ಮೇಲಕ್ಕೆ ಎತ್ತುವಂತೆ, ಅವರ ವ್ಯಕ್ತಿತ್ವವನ್ನ ಎತ್ತರಕ್ಕೆ ಏರಿಸುವಂತೆ ಮಾಡುವಂಥದ್ದು ಶಿಕ್ಷಣ ಅಂತ ಹೇಳಿ ಕರಿತೇವೆ. ಹಾಗಾಗಿ ಎಜುಕೇಟ್ ಅಂತ ಹೇಳಿದ್ರೆ ಅದರ ಅರ್ಥ ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಮೇಲಕ್ಕೆ ಕೊಂಡೊಯ್ಯುವುದು ಅನ್ನುವ ಅಂಶವನ್ನು ನೀವು ಗಮನಿಸಬೇಕು. ಹಾಗೆಯೇ ನಾವು ಮತ್ತೊಂದು ಮೂರನೆಯ ಪದ ಇದೆ. ಏನದು? ಎಜುಷಿಯರ್. ಎಜುಷಿಯರ್ ಅಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ವ್ಯತ್ಯಾಸ ಆಗ್ತದೆ. ಏನದು ಸ್ಪೆಲ್ಲಿಂಗ್ ವ್ಯತ್ಯಾಸ ಅಂತ ಹೇಳಿದ್ರೆ EDUCERE. ಹಾಗಾಗಿ ಇದನ್ನ ಎಜುಷಿಯರ್ ಅಂತ ಹೇಳಿ ನಾವು ಉಚ್ಚಾರಣೆ ಮಾಡ್ತೇವೆ. ಆ ಎಜುಷಿಯರ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಅನ್ನೋದನ್ನು ಗಮನಿಸೋದ್ರೆ ಟು ಲೀಡ್ ಔಟ್ ಅಂತ ಹೇಳಿ, ಟು ಲೀಡ್ ಔಟ್, ಟು ಲೀಡ್ ಔಟ್ ಅಂತ ಹೇಳಿ ಕರೀತೇವೆ, ಹೊರಗೆ ತರುವುದು. ಈಗ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏನದು? ಅರಳಿ ಮರದ ಹಣ್ಣುಗಳನ್ನು ನೋಡಿದ್ದೇವೆ. ಒಂದು ಚಿಕ್ಕ ಹಣ್ಣಿನಲ್ಲಿ ನೂರಾರು ಸಾವಿರಾರು ಬೀಜಗಳಿವೆ. ಅರಳಿಯ ಮರ ಅಥವಾ ಆಲದ ಹಣ್ಣು, ಆಲದ ಮರ, ಅದರ ಬೀಜ ಅತ್ಯಂತ ಚಿಕ್ಕ ಗಾತ್ರ. ಆದ್ರೆ ಆ ಚಿಕ್ಕ ಗಾತ್ರದ ಆಲದ ಅಥವಾ ಅರಳಿಯ ಬೀಜವನ್ನ ನಾವು ಹದವಾದ ಮಣ್ಣಿನಲ್ಲಿ ಹಾಕಿ ನೀರು ಗೊಬ್ಬರವನ್ನ ಹಾಕಿದ್ರೆ ಆ ಸಣ್ಣ ಸೂಕ್ಷ್ಮ ಕಣ್ಣಿಗೆ ಕಾಣದೇ ಇರುವ ಬೀಜದಲ್ಲಿ ದೊಡ್ಡ ಬೃಹತ್ ಗಾತ್ರದ ಮರವಾಗಿ ಬೆಳೆಯುವಂತಹ ಅಂತಃಶಕ್ತಿ ಅಡಗಿರ್ತದೆ. ಆದ್ರೆ ಆ ಬೀಜ ಒಂದು ಬಂಡೆಯ ಮೇಲೆ ಬಿದ್ದರೆ ಒಣಗಿ ಹಾಳಾಗುತ್ತೆ. ಆದ್ರೆ ಫಲವತ್ತಾದ ಭೂಮಿಯಲ್ಲಿ ಬಿದ್ದು ಅದಕ್ಕೆ ಬೇಕಾದ ಗೊಬ್ಬರ, ಅದಕ್ಕೆ ಬೇಕಾದ ನೀರು, ಅದಕ್ಕೆ ಬೇಕಾದಂತಹ ಬೆಳಕನ್ನ ನಾವು ಸರಿಯಾಗಿ ಕೊಟ್ರೆ ಅದು ವಟವೃಕ್ಷವಾಗಿ, ಮಹಾವೃಕ್ಷವಾಗಿ, ದೊಡ್ಡ ಆಲದ ಮರವಾಗಿ ಬೆಳೆಯುತ್ತದೆ. ಹಾಗೆಯೇ ಮಗುವಿನಲ್ಲಿಯೂ ಮಹಾಮಾನವನಾಗುವ ಬೃಹತ್ ಶಕ್ತಿ ಆಂತರಿಕವಾಗಿ ಸೂಕ್ತವಾಗಿ ಅಡಕವಾಗಿರುತ್ತದೆ. ಅದಕ್ಕೆ ಬೇಕಾದ ಪರಿಸರವನ್ನ, ಪೂರಕವಾದ ವಾತಾವರಣವನ್ನ ನಾವು ಒದಗಿಸಿದರೆ ಅವನು ಮಹಾಮಾನವನಾಗುತ್ತಾನೆ. ಅವನು ವಿಜ್ಞಾನಿಯಾಗಬಲ್ಲ, ಕವಿಯಾಗಬಲ್ಲ, ಹಾಗೆಯೇ ಚಿತ್ರಕಾರನಾಗಬಲ್ಲ, ನಟನಾಗಬಲ್ಲ, ತಂತ್ರಜ್ಞಾನಿಯಾಗಬಲ್ಲ, ವೈದ್ಯನಾಗಬಲ್ಲ. ಹಾಗಾದ್ರೆ ಆ ಎಲ್ಲ ಶಕ್ತಿಗಳು ಮಗುವಿನಲ್ಲಿವೆ. ಅದನ್ನ ಹೊರಗೆಳೆಯುವುದೇ ಶಿಕ್ಷಣ ಅನ್ನೋ ಮಾತನ್ನ ಹೇಳ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತಿಳ್ಕೊಳ್ಬೇಕು, ಶಿಕ್ಷಣ ಅಂತ ಹೇಳಿದ್ರೆ ಮಗುವಿನ ಖಾಲಿ ತಲೆಯಲ್ಲಿ ಪುಸ್ತಕದ ಜ್ಞಾನವನ್ನ ಹೊರಗಿನಿಂದ ತುಂಬುವುದು ಎನ್ನುವ ಅರ್ಥ ಅಲ್ಲ. ಈಗಾಗಲೇ ಮಗುವಿನಲ್ಲಿರುವ ಅಂತಃಸತ್ವವನ್ನು ಗುರುತಿಸಿ ಪತ್ತೆ ಹಚ್ಚಿ ಅದಕ್ಕೆ ಬೇಕಾದ ಶ್ರೀಮಂತ ಸೂಕ್ತ ಪರಿಸರವನ್ನು ಒದಗಿಸಿ ಅದು ಸಹಜವಾಗಿ ಹೊರಹೊಮ್ಮುವಂತೆ ಯಾರು ಮಾಡ್ತಾರೋ ಅವನು ನಿಜವಾದ ಶಿಕ್ಷಣ, ಅವನು ಕೊಡುವ ಶಿಕ್ಷಣ ನಿಜವಾದ ಶಿಕ್ಷಣ ಆಗ್ತದೆ ಎನ್ನುವ ಮಾತನ್ನು ನಾವು ಗಮನಿಸಬೇಕು. ಹಾಗಾಗಿ ಎಜುಕೇಶನ್ ಅನ್ನುವ ಪದ ಎಜುಕೇಟಮ್ ಎನ್ನುವ ಪದದಿಂದ ಬಂದಿದೆ, ಎಜುಕೇಟ್ ಅನ್ನುವ ಪದದಿಂದ ಬಂದಿದೆ, ಹಾಗೆಯೇ ಎಜುಷಿಯರ್ ಅನ್ನುವ ಪದದಿಂದ ಬಂದಿದೆ ಅನ್ನುವಂಥದ್ದು ಇದು ಇಂಗ್ಲಿಶಿನ ಪದದ ವ್ಯುತ್ಪತ್ತಿ. ಲ್ಯಾಟಿನ್ನಿಂದ ಇಂಗ್ಲಿಷು, ಇಂಗ್ಲಿಷ್ನಿಂದ ಕನ್ನಡ. ನೀವು ಗಮನಿಸಬೇಕು, ಲ್ಯಾಟಿನ್ ಪದ ಯಾವುದು? ಎಜುಕೇಟಮ್, ಎಜುಕೇಟ್, ಎಜುಷಿಯರ್. ಇಂಗ್ಲಿಷ್ ಯಾವುದು? ಎಜುಕೇಶನ್. ಕನ್ನಡ ಯಾವುದು? ಶಿಕ್ಷಣ ಅಂತ ಹೇಳಿ ಕರೀತೇವೆ. ಇನ್ನು ನಮ್ಮದೇ ಆದ ಸಂಸ್ಕೃತಿಯ ಹಿನ್ನೆಲೆ ಯೋಚನೆ ಮಾಡಿದ್ರೆ ಶಿಕ್ಷಣಕ್ಕೆ ಸಂಸ್ಕೃತದಲ್ಲಿ ವಿದ್ಯೆ ಅಂತ ಕರೀತಾರೆ. ಆ ವಿದ್ಯೆ ಎನ್ನುವ ಪದ
ವಿದ್ ಎನ್ನುವ ಧಾತುವಿನಿಂದ ಬಂದಿದೆ. ವಿದ್ ಅಂತ ಹೇಳಿದ್ರೆ ಅರಿ, ತಿಳಿ ಅನ್ನುವ ಅರ್ಥ. ಹಾಗಾದ್ರೆ ನಿಜವಾಗ್ಲೂ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಶಾಲೆಗೆ ಹೋಗಿ A to Z ಆಟೋಡ ಕಲ್ತ್ಬಿಟ್ರೆ ಅದನ್ನು ಶಿಕ್ಷಣ ಅಂತ ಕರೀತೀವಿ. ಅಲ್ಲ, ಅರಿವನ್ನ ಪಡೀಬೇಕು, ತಿಳುವಳಿಕೆಯನ್ನ ಪಡಿಬೇಕು. ಅದಕ್ಕೆ ವಚನಕಾರ ಹೇಳ್ತಾರೆ, ಅರಿವೇ ಗುರು. ಮೇಷ್ಟ್ ಹೇಳ್ಕೊಟ್ಟಿದ್ದನ್ನ ಕಂಠಪಾಠ ಮಾಡಿ ಪರೀಕ್ಷೆಯಲ್ಲಿ ವಾಂತಿ ಮಾಡೋದಷ್ಟೇ ಶಿಕ್ಷಣ ಅಲ್ಲ. ಗುರು ಕೊಟ್ಟ ಅಕ್ಷರದ ಅರಿವಿನ ಮೂಲಕ ನನ್ನ ಅಂತರಂಗದಲ್ಲಿ ಬೆಳಕನ್ನ ಕಂಡುಕೊಂಡು ಹೊಸ ದಾರಿಯಲ್ಲಿ ನನ್ನ ಜೀವನವನ್ನ ಸಾಗಿಸಲಿಕ್ಕೆ ನಾನು ಪಡೆದುಕೊಳ್ಳುವಂತ ತಿಳುವಳಿಕೆ ಇದೆಯಲ್ಲ, ಅದನ್ನೇ ನಾವು ಶಿಕ್ಷಣ ಅಂತೇಳಿ ಕರೀತೇವೆ. ಹಾಗಾದ್ರೆ ಶಿಕ್ಷಣ ಎನ್ನುವ ಪದ ಸಂಸ್ಕೃತದ ವಿದ್ಯೆ ಎನ್ನುವ ಪದದಿಂದ ಬಂದಿದೆ. ವಿದ್ಯೆ ಎನ್ನುವ ಪದ ವಿದ್ ಎನ್ನುವ ಧಾತುವಿನಿಂದ ಬಂದಿದೆ. ವಿದ್ ಅಂತ ಹೇಳಿದ್ರೆ ತಿಳಿ, ಅರಿ ಅಂತೇಳಿ. ಹಾಗಾದ್ರೆ ನಮಗೆ ಯಾವುದು ಅರಿವನ್ನ ಉಂಟು ಮಾಡುತ್ತದೋ, ಯಾರು ನಮಗೆ ಅರಿವನ್ನ ನೀಡ್ತಾರೋ, ಯಾವುದು ನಮಗೆ ತಿಳುವಳಿಕೆಯನ್ನು ಕೊಡುತ್ತದೋ, ಯಾರು ನಮಗೆ ತಿಳುವಳಿಕೆಯನ್ನ ಹೇಳ್ತಾರೋ ಅವರನ್ನೇ ನಾವು ಗುರುಗಳು ಅಂತ ಕರೀತೇವೆ. ಅವರು ಕೊಡುವಂತಹ ಜ್ಞಾನವನ್ನೇ ನಾವು ಶಿಕ್ಷಣ ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಶಿಕ್ಷಣ ಅನ್ನುವಂಥದ್ದು ಅರಿವಿಗೆ ಸಂಬಂಧಿಸಿದ್ದು, ಮಾರ್ಕ್ಸ್ ಕಾರ್ಡ್ ಅಲ್ಲ, ಸರ್ಟಿಫಿಕೇಟ್ ಅಲ್ಲ, ಅಂಕಪಟ್ಟಿ ಅಲ್ಲ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಂಡ್ರೆ ಬಹುತೇಕ ನಾವು ಉತ್ತಮವಾದ ಶಿಕ್ಷಣವನ್ನು ಪಡೆದು ಶ್ರೇಷ್ಠ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ನಾವು ಶಿಕ್ಷಣ ಅಂದ್ರೆ ಏನ್ ಹೇಳ್ತೇವೆ, ಆಂತರಿಕತೆಯನ್ನು ಬಾಹ್ಯತೆಗೆ ಗಮನಿಸಬೇಕು. ಹೊರಗೆ, ಬಾಹ್ಯ ಅಂದ್ರೆ ಹೊರಗೆ, ಆಂತರಿಕತೆಯನ್ನು ಬಾಹ್ಯತೆಗೆ ತರುವ ವಿಧಾನವೇ ಶಿಕ್ಷಣ. ಮಗುವಿನಲ್ಲಿ ಅಡಗಿರುವ ಅಂತಃಶಕ್ತಿಗಳನ್ನು ಹೊರತಂದು ವಿಕಸಿಸುವಂತೆ ಮಾರ್ಗದರ್ಶನ ಮಾಡುವ ವಿಧಾನವೇ ಶಿಕ್ಷಣ. ಒಂದು ಮಗುವಿನಲ್ಲಿ ಉತ್ತಮವಾದ ಕೈಬರಹದ ಕೌಶಲ ಇದೆ ಅಂತ ಹೇಳಿದ್ರೆ ಅವನನ್ನ ಒಬ್ಬ ಚಿತ್ರಕಾರನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಮಗುವಿನ ಧ್ವನಿ ಸುಮಧುರವಾಗಿದೆ ಅಂತ ಹೇಳಿದ್ರೆ ಆ ಮಗು ಉತ್ತಮ ಸಂಗೀತ ಹಾಡುಗಾರನಾಗಲಿಕ್ಕೆ, ಸಂಗೀತಗಾರನಾಗಲಿಕ್ಕೆ ನಾವು ಮಾರ್ಗದರ್ಶನವನ್ನು ಮಾಡಬಹುದು. ಒಬ್ಬ ಮಗುವಿನಲ್ಲಿ ಆಟದ ಬಗ್ಗೆ ಅಭಿಪ್ಸೆ, ಆಸಕ್ತಿ ಇದೆ ಅಂತ ಹೇಳಿದ್ರೆ ಅವನನ್ನು ಒಬ್ಬ ಶ್ರೇಷ್ಠ ಕ್ರೀಡಾಪಟುವಾಗಿ ಬೆಳೆಸಬೇಕು. ಅದು ನಿಜವಾದ ಶಿಕ್ಷಣ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಶಿಕ್ಷಣ ಅಂತ ಹೇಳಿದ್ರೆ ಹೊರಗಿನಿಂದ ತುಂಬುವುದಲ್ಲ, ಆಂತರಿಕತೆಯಲ್ಲಿರುವುದನ್ನೇ ಹೊರಗೆ ಸೆಳೆಯುವುದನ್ನ ನಾವು ಶಿಕ್ಷಣ ಅಂತ ಹೇಳಿ ಕರೀತೇವೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಎಜುಕೇಶನ್ ಅನ್ನುವಂಥ ಪದ ಎಜುಕೇಟಮ್, ಎಜುಶಿಯರ್ ಅನ್ನೋ ಪದದಿಂದ ಬಂದಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಮಗುವಿನಲ್ಲಿರುವ ಅಡಕವಾಗಿರುವ ಅಂತರಂಗದಲ್ಲಿ ಸೂಕ್ತವಾಗಿರುವಂತಹದ್ದನ್ನ ಹೊರಗೆಳೆಯುವಂಥದ್ದು ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣದ ಪರಿಕಲ್ಪನೆ. ಇನ್ನು ನಾವು ಶಿಕ್ಷಣದ ಅರ್ಥ ತಿಳ್ಕೊಳ್ಳೋಣ. ಇದು ಶಬ್ದೋತ್ಪತ್ತಿಯಾಗಿದೆ. ಇನ್ನು ಅದರ ಅರ್ಥ, ಬಹುತೇಕ ಶಿಕ್ಷಣದ ಅರ್ಥವನ್ನ ನಾವು ಎರಡು ದೃಷ್ಟಿಕೋನಗಳಿಂದ ನೋಡ್ತೇವೆ. ನೀವು ಪುಸ್ತಕ ತೆಗೆದ್ರೆ ಬಹುತೇಕ 2ನೇ ಪೇಜ್ನಲ್ಲಿ ಇದೆ ಶಿಕ್ಷಣದ ಸಂಕುಚಿತ ಮತ್ತು ವಿಶಾಲ ಅರ್ಥ ಅಂತ ಹೇಳಿ. ಹಾಗಾದ್ರೆ ಶಿಕ್ಷಣಕ್ಕೆ 2 ವಿಧದ ಅರ್ಥಗಳಿವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಇಲ್ಲ. ಮತ್ತೆ ಈ ಪುಸ್ತಕದಲ್ಲಿ ಇದೆಯಲ್ಲ ಅಂತ ಕೇಳಿದ್ರೆ ಶಿಕ್ಷಣದ ಅರ್ಥವನ್ನ ತಿಳಿದುಕೊಳ್ಳುವಲ್ಲಿ 2 ದೃಷ್ಟಿಕೋನಗಳಿವೆ. 2 ದೃಷ್ಟಿಕೋನಗಳಷ್ಟೇ, 2 ವಿಧಗಳಲ್ಲ. ಹಾಗಾದ್ರೆ ಯಾವುದು ಶಿಕ್ಷಣದ ಅರ್ಥದಲ್ಲಿನ 2 ದೃಷ್ಟಿಕೋನಗಳು ಅಂತ ಹೇಳಿದ್ರೆ, ಮೊದಲನೇದು ಸಂಕುಚಿತ ಅರ್ಥದಲ್ಲಿನ ಶಿಕ್ಷಣ ಅಥವಾ ಶಿಕ್ಷಣದ ಸಂಕುಚಿತ ಅರ್ಥ. ಏನಲ್ಲ ಹಾಗಂದ್ರೆ, ನಿಮ್ಮನ್ನ ಈಗ ಕಾಲೇಜಿಗೆ ಬಂದಿದ್ದೀರಿ, ನೀವು SLC ಪಾಸ್ ಆದ ತಕ್ಷಣ ನಿಮ್ಮ ಬಂಧುಗಳು ಕೇಳ್ತಾರೆ, ನೆಕ್ಸ್ಟ್ ಏನು ಓದ್ತೀಯಪ್ಪ ನೀವು ಅಂತ. ನೀವು ಹೇಳ್ತೀರಿ, ನಾನು PUC ಓದ್ತೀನಿ, ಎಜುಕೇಶನ್ ಓದ್ತೀನಿ ಅಂತ ಹೇಳ್ತೀವಿ. ಹಾಗಾದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ನಿಗದಿತ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಪೂರ್ವಯೋಜಿತ ವೇಳಾಪಟ್ಟಿಯಂತೆ ಇಲಾಖೆ ನಿಗದಿಪಡಿಸಿರುವ ಪಠ್ಯಕ್ರಮವನ್ನು ನಿರ್ದಿಷ್ಟ ಅರ್ಹತೆಯುಳ್ಳ ಶಿಕ್ಷಕರಿಂದ ಕ್ರಮಬದ್ಧವಾಗಿ ಕಲಿಯುವುದನ್ನ ನಾವು ಸಂಕುಚಿತ ಅರ್ಥದಲ್ಲಿನ ಶಿಕ್ಷಣ ಅಂತೇಳಿ ಕರೀತೇವೆ. ಹಾಗಾದ್ರೆ ಮಗುವಿನ ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಅದನ್ನ ಶಾಲಾ ಶಿಕ್ಷಣ, ಕಾಲೇಜು ಶಿಕ್ಷಣ, ಔಪಚಾರಿಕ ಶಿಕ್ಷಣ ಅಂತ ಹೇಳಿ ಕರೀತೇವೆ. ಎಲ್ಲಿಂದ ಪ್ರಾರಂಭ ಆಗುತ್ತೆ? ಬೇಬಿ ಸಿಟ್ಟಿಂಗ್ ಇಂದ ಪ್ರಾರಂಭ ಆಗಬಹುದು,
LKGಯಿಂದ ಪ್ರಾರಂಭ ಆಗ್ಬೋದು, ಅಂಗನವಾಡಿಯಿಂದ ಪ್ರಾರಂಭ ಆಗ್ಬೋದು. ಎಲ್ಲಿವರೆಗೆ ಮುಂದುವರಿತದೆ? ಓದುವ ವಿದ್ಯಾರ್ಥಿಯೊಬ್ಬ ಯಾವ ಹಂತದವರೆಗೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೋ ಅಲ್ಲಿಯವರೆಗೂ ಅದು ಮುಂದುವರಿಯುತ್ತೆ. ಉದಾಹರಣೆಗೆ LKGಯಿಂದ ಪ್ರಾರಂಭ ಆಗುತ್ತೆ. ಲೋಯರ್ ಕಿಂಡರ್ ಗಾರ್ಟನ್. LKG ಅಂದ್ರೆ ಏನು? ಬಹಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ. LKG ಅಂದ್ರೆ LKG ಅಲ್ಲ, ಲೋಯರ್ ಕಿಂಡರ್ ಗಾರ್ಟನ್. ಶಿಕ್ಷಣ ತಜ್ಞರೊಬ್ಬರು ಕೊಟ್ಟಿರುವಂತ ಹೆಸರು. ಅವನು SLC ವರೆಗೆ ಓದ್ತಾನೆ. ಅವ್ರ ಮನೇಲಿ ಏನೋ ತೊಂದರೆ ಆಗುತ್ತೆ, PUC ಓದಕ್ಕಾಗಲ್ಲ, ಅಲ್ಲಿಗೆ ಓದೋದು ಬಿಡ್ತಾನೆ. ಹಾಗಾದ್ರೆ ಅವನ ಶಿಕ್ಷಣ SSLCಗೆ ಮುಕ್ತಾಯವಾಯಿತು. ಅವನ ಗೆಳೆಯ PUC ಓದ್ತಾನೆ, ನಂತರ ಅವ್ರ ಮನೇಲಿ ಏನೋ ತೊಂದರೆ ಇರುತ್ತೆ, PUC ಓದ್ತಾನೆ, ಮುಗಿಸ್ತಾನೆ, ಮತ್ತೆ ಪದವಿಗೆ ಹೋಗೋದಿಲ್ಲ. ಹಾಗಾದ್ರೆ ಅವನ ಶಿಕ್ಷಣ PUC ಮುಕ್ತಾಯ ಆಯಿತು. ಹಾಗಾದ್ರೆ ಈ ಸಂಕುಚಿತ ಅರ್ಥದ ಶಿಕ್ಷಣಕ್ಕೆ ಒಂದು ಆರಂಭ ಅನ್ನೋದಿದೆ. ಆರಂಭ ಯಾವುದು? LKG. ಮುಕ್ತಾಯ ಅನ್ನೋದು ಅಂದ್ರೆ ಯಾವುದು? ನೋಡಿ, ಯಾವುದಕ್ಕೆ ಆರಂಭ ಇರ್ತದೋ ಅದಕ್ಕೆ ಮುಕ್ತಾಯ ಇರ್ತದೆ. ಹಾಗೇನೆ ಸಂಕುಚಿತ ಅರ್ಥದ ಶಿಕ್ಷಣಕ್ಕೆ ಒಂದು ಆರಂಭ ಇದೆ ಅನ್ನೋದಾದ್ರೆ ಅದಕ್ಕೆ ಅಂತ್ಯವೂ ಇದೆ. ಏನದು ಅಂತ್ಯ? ಅದು BA ಆಗ್ಬೋದು, MA ಆಗ್ಬೋದು, ಅಥವಾ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಆಗ್ಬೋದು. ಅದರಿಂದ ಸೂತ್ರಬದ್ಧವಾಗಿ ಹೇಳೋದಾದ್ರೆ ನಿರ್ದಿಷ್ಟ ಹಂತದವರೆಗೆ ಶಾಲಾ ಕಾಲೇಜುಗಳಲ್ಲಿ ವ್ಯವಸ್ಥಿತವಾಗಿ ಪೂರ್ವಯೋಜಿತವಾಗಿ ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ಇಲಾಖೆ ನಿಗದಿಪಡಿಸಿದ ಪಠ್ಯಕ್ರಮವನ್ನು ನಿರ್ದಿಷ್ಟ ಕ್ರಮದಲ್ಲಿ ಕಲಿಸುವ ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೀವಿ? ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಆ ಔಪಚಾರಿಕ ಶಿಕ್ಷಣವನ್ನೇ ನಾವು ಸಂಕುಚಿತ ಅರ್ಥದ ಶಿಕ್ಷಣ ಅಂತ ಹೇಳಿ ಕರಿತೇವೆ. ಸಂಕುಚಿತ ಅರ್ಥ ಯಾಕೆ ಹೇಳ್ತೀವಿ ಅಂದ್ರೆ ಅದಕ್ಕೊಂದು ಲಿಮಿಟ್ ಇದೆ. ಜೂನ್ ನಿಂದ ಪ್ರಾರಂಭ ಆಗುತ್ತೆ, ಏಪ್ರಿಲ್ 10ಕ್ಕೆ ಕ್ಲೋಸ್ ಆಗುತ್ತೆ. 10 ಚಾಪ್ಟರ್ ಇರ್ತವೆ, 6 ಸಬ್ಜೆಕ್ಟ್ ಇರ್ತವೆ. ಉದಾಹರಣೆಗೆ ನಿನ್ನೆ ಫಸ್ಟ್ PUC ಬಂದಿದ್ದೀರಿ, ನೀವು 6 ಸಬ್ಜೆಕ್ಟ್ ಓದ್ತಾ ಇದ್ದೀರಿ. 2 ಭಾಷೆ, ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್. ಇನ್ನು 4 ಕೋರ್ ಸಬ್ಜೆಕ್ಟ್ ಅಂತ ಹೇಳಿ ಕರಿತೇವೆ. ಅದು ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಶನ್, HSPE ಅಂತ ಕರಿತೇವೆ. ಇದನ್ನೇ ನಾವು ಸಂಕುಚಿತ ಅರ್ಥದ ಶಿಕ್ಷಣ ಅಂತ ಹೇಳಿ ಕರಿತೇವೆ.